ನಮಸ್ಕಾರ ವಾಯ್ಸ್. ಇವತ್ತು ಲಾಸ್ಟ್ ಡೇ ಆಫ್ ಕಾಲೇಜ್. ಇವತ್ತು ಲಾಸ್ಟ್ ಎಕ್ಸಾಮ್ ಬರೀತಿದ್ದೀವಿ. ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಇದೆ. ಅದಾದಮೇಲೆ ನಾವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಿಗ್ತಾರೋ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಲಾಸ್ಟ್ ಎಕ್ಸಾಮು ಏನು ಅನಿಸ್ತಿದೆ? ಭಾಳ ಒಳ್ಳೇದು ಅನಿಸ್ತಿದೆ. ಡಿಗ್ರಿ ಆಗಿಬಿಟ್ಟಿದೆ, ಭಾಳ ಖುಷಿ ಇದ್ದೀನಿ ಅದಕ್ಕೆ. ಇವತ್ತು ಲಾಸ್ಟ್ ಎಕ್ಸಾಮು. ಆಮೇಲೆ ಲಾಸ್ಟ್ ಎಕ್ಸಾಮ್ ಬಗ್ಗೆ ತುಂಬ ಖುಷಿ ಆಗ್ತಿದೆ, ಮುಗಿತಿದೆ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ತುಂಬ ಬೇಜಾರಾಗ್ತಿದೆ, ಆದರೂ ತಡ್ಕೊಬೇಕಲ್ಲ. ಆಮೇಲೆ ಇಲ್ಲ ಮನೋಜ ಇದ್ದಾರೆ. ಮನೋಜ ಏನು ಲಾಸ್ಟ್ ಡೇ ಬಗ್ಗೆ? ಎಲ್ಲರೂ ಬಿಟ್ಟು ಹೋಗ್ಬೇಕಂತ ಬೇಜಾರಾಗ್ತದೆ. ಕಾಲೇಜ್ ಬಗ್ಗೆ ಒಂದು ವರ್ಡ್. ಕಾಲೇಜ್ ಬಗ್ಗೆ ಏನು ಅನ್ಸುತ್ತೆ? ಫ್ರೆಂಡ್ಸ್ನ ಹೆಂಗೆ ಮಿಸ್ ಮಾಡ್ಕೊಳ್ತೀಯಾ? ಫ್ರೆಂಡ್ಸ್ನ ಭಾಳ ಮಿಸ್ ಮಾಡ್ಕೊತೀನಿ. ಇಷ್ಟು ವರ್ಷ ಎಲ್ಲ ಜೊತೆಗಿದ್ದು ಒಂದೇ ಸಲ ಬಿಟ್ಟು ಹೋಗ್ಬೇಕು. ಇವತ್ತೇ ಲಾಸ್ಟ್ ಡೇ ಬೇರೆ. ಕಣ್ಣಲ್ಲಿ ಕಾಣ್ತಿದೆ, ಆಗ್ತಿಲ್ಲ. ಆಮೇಲೆ RCB ಇದ್ದಿದ್ದ ಬಗ್ಗೆ ಭಾಳ ಖುಷಿ ಇದೆ ನಮಗೆಂದು. ಇಲ್ಲ ಸ್ವಲ್ಪ ಬೇರೆಯವ್ರಿಗೆ ಕೇಳೋಣ. ಏನು ಅನ್ಸುತ್ತೆ ಲಾಸ್ಟ್ ಡೇ ತುಂಬ ಖುಷಿ ಆಗ್ತಿದೆ. ಅದೇ ಏನು ನಿನ್ನೆ ಸ್ವಲ್ಪ ಅಳ್ರು. RCB ಮ್ಯಾಚ್ ಇದ್ದಿದ್ದ ಕಾರಣ ಸ್ವಲ್ಪ ಓದಿಲ್ಲ, ಅದಕ್ಕೆ ನೋಡ್ಕೊಂತಿದ್ದೀವಿ ಬಂದು. ಗ್ರೇಟ್. ಏನು ಅನಿಸ್ತಿದೆ ಲಾಸ್ಟ್ ಎಕ್ಸಾಮ್ ಮುಗಿತಿರೋದಕ್ಕೆ ಫುಲ್ ಖುಷಿ, ಕಾಲೇಜ್ ಮುಗಿತಿರೋದಕ್ಕೆ ಫುಲ್ ಬೇಜಾರು ಅಷ್ಟೇ, ಏನಿಲ್ಲ. ಆಮೇಲೆ ಇವರಿಗೆ ಕೇಳಿಲ್ಲ. ಲಾಸ್ಟ್ ಡೇ ಬಗ್ಗೆ ಏನು ಒಂದೆರಡು ಮಾತು? ಏನು ಓದಿಲ್ಲ. ಎಕ್ಸಾಮ್ ಬಗ್ಗೆ ಕಣೋ ಹೇಳಿದ್ದು. ಲಾಸ್ಟ್ ನಾನು ಹೇಳ್ತೀನಿ ಲಾಸ್ಟಿಗೆ. ತುಂಬ ಖುಷಿ ಆಗ್ತಿದೆ. ಮನಸ್ಸಿಲ್ಲ, ಆದ್ರೂ ಹೋಗ್ಲೇಬೇಕಲ್ಲ. ಲಾಸ್ಟ್ ಇಯರ್ ಸೇರ್ಕೊಂಡಿದ್ದು. ಅದೇ ಇವಾಗ ಕ್ರಿಕೆಟ್ ಆಗ್ತಿದ್ದೆ, ಫಸ್ಟೇ ಬಂದು ಸೇರ್ಕೊಂಡಿದ್ರೆ ಚೆನ್ನಾಗಿರೋದೇನೋ ಅಂತ. ಹಳೆ ಕಾಲೇಜಲ್ಲಿ ತುಂಬ ರೋದನೆ ಆಯಿತು, ಈ ಕಾಲೇಜಲ್ಲಿ ಚೆನ್ನಾಗಿದೆ. ಹೇಗಿದೆ ಎಕ್ಸಾಮ್? ಹೆಂಗಿತ್ತು ಎಕ್ಸಾಮು? ಹೆಂಗಿದೆ ಎಕ್ಸಾಮ್? ಕಷ್ಟ. ನಮ್ಮ ಸುಹಾಸ್ ಅವರು ಹೇಳಿದ್ದಾರೆ ಕಷ್ಟ ಅಂತ. ಹೇಳೋಕ್ಕಾಗಲ್ಲ. ಲಾಸ್ಟ್ ಡೇ ಹೆಂಗಿದೆ? ಜೀವನ ತುಂಬ ಮೆಮೊರೇಬಲ್ ಆಗಿದೆ. ಬಟ್ ಎಲ್ಲ ಮಿಸ್ ಮಾಡ್ಕೊಳ್ತೀವಿ ನಾವು ಅಷ್ಟೇ. ಆಮೇಲೆ RCB ಮ್ಯಾಚ್ ಹೆಂಗಿತ್ತು? RCB ಮ್ಯಾಚ್ ಗೆದ್ದಿದ್ದ ಖುಷಿ ಏನೂ ಓದಿಲ್ಲ. ಅದು ನಾವು ಸೇಮ್ ಮಾರ್ಕ್ಸಿಗೆ ಏನು ಬರ್ದೇ ಇಲ್ಲ. ಅದು ಆಯ್ತು, ಇಲ್ಲ ಟ್ರೆಡಿಷನಲ್ ಡೇ ಆಯ್ತು. ಯಾಕಂದ್ರೆ ಅವತ್ತಿನ ದಿನನೇ ನಮ್ಮ ಕ್ಲಾಸ್ ತುಂಬಿಕೊಂಡಿರುತ್ತೆ. ಮಿಕ್ಕಿದೆಲ್ಲ ಎಲ್ಲ ಬಂಕು ಅದು ಇದು. ಒಂದೊಂದು ದಿನ ಬರ್ತಾರೆ. ಎಕ್ಸಾಮ್ ಹೆಂಗೆ ಬರೆದ್ರಿ? ದೇವರ ಕೃಪೆಯಿಂದ 9 CGPA 9 ಅಲ್ಲ. Exam was like LKG UKG paper. It was easy. ಜೈ RCB. RCB ಕಪ್ ಗೆದ್ದಿದೆ. ನಿನ್ನೆ ಎಲ್ಲ ನಿದ್ದೆ ಮಾಡಿಲ್ಲ, ಹೊಸ ಬೆಳಕು. ತುಂಬಾ ನಿದ್ದೆ ಮಾಡಿಲ್ಲ, ಆದ್ರೂ RCB ಕಪ್ ಗೆದ್ದಿದೆ. ಎಕ್ಸಾಮ್ ಹೋದ್ರೆ ಹೋಗ್ಲಿ ಪರವಾಗಿಲ್ಲ. ಕಾಲೇಜ್ ಮಸ್ತ್ ಇದೆ. ಎಕ್ಸಾಮ್ ಮಾತ್ರ ಲಾಸ್ಟ್ ಎಕ್ಸಾಮು ಚೆನ್ನಾಗಿರ್ಲಿಲ್ಲ, ಆದ್ರೂ ಚೆನ್ನಾಗಿತ್ತು. ಕಾಲೇಜ್ ಮುಗಿದಿದೆ, ಇಲ್ಲಿ ಎಂಡು ಬೆಸ್ಟ್. ಅಂತ ಅದರ ಗೊತ್ತಿಲ್ಲ. ಅಲ್ಲಿ 10 ರೂಪಾಯಿ ಪೆಪ್ಸಿ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಂಗೆ RCB ಗೆದ್ದಿರೋ ಬಗ್ಗೆ? RCB ಗೆದ್ದಿರೋದು ಮನಸ್ಸು ತುಂಬ ಖುಷಿ ಇದೆ. ಆಮೇಲೆ ಮುಂದಿನ ಸಲ ಕಪ್ ನಮ್ಮದೇ. ಹಿಂಗೆ ಹೇಳು ಅಂದಿದ್ದು. ಹಾಗೆ ಲಾಸ್ಟ್ ಎಕ್ಸಾಮ್ ಬಗ್ಗೆ, ಲಾಸ್ಟ್ ಡೇ ಬಗ್ಗೆ? ಲಾಸ್ಟ್ ಎಕ್ಸಾಮ್ ಬಗ್ಗೆ ತುಂಬಾ ಖುಷಿ ಇದೆ. ಇದ್ರಲ್ಲೂ ನಿನ್ನೆ ಬೇರೆ RCB ಕಪ್ ಗೆದ್ಬಿಟ್ಟಿದೆ, ಅದು ಖುಷಿ. ಇವನಿಗೆ ಅಲ್ಲಿ ತೋರಿಸಿ, ಅಲ್ಲಿ ಕ್ಯಾಮ್ರಾ ಪಾಪ ಯಾವ ಕ್ವಶನ್, ಯಾವ ಆನ್ಸರ್ಗೆ ಯಾವ ಕ್ವಶನ್ ಬರುತ್ತೆ, ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರಬೇಕು ಅಂತ ಗೊತ್ತಾಗ್ತಿಲ್ಲ. ಓದಿಲ್ಲ. ಓದಿದ್ದಾರೆ, ಯಾವ ಪಾಠ ಗೊತ್ತಾಗ್ತಿಲ್ಲ. ಆಮೇಲೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದು ಡೇಟಾ ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಹೇಗಾದೆ ಗಾಯ್ಸ್? ಹೊಸ ಟಿ ಶರ್ಟ್, ಸ್ಲೀವ್ಲೆಸ್. ಸ್ಲೀವ್ಲೆಸ್. ಓ ಗುರು ಯಪ್ಪ.
ಎಲ್ಲ ಇದ್ದ ಕಣ ಬಾ ಶರ್ಟ್ ಅರ್ಧ ಹಾಕ್ತಾರಲ್ಲ ಬಾ ಕೋಣ ಓಯ್ ನಮ್ದು ಅರ್ಧ ಹಾಕ್ಬಿಟ್ರೆ ಇತ್ತು ಹೇಳ್ರಿ ಬಾಸ್ ಓಯ್ ಹೇಳ್ರಿ ಓಯ್ ಲಾಸ್ಟ್ ಡೇ ಬಗ್ಗೆ ಫಸ್ಟ್ ಕಾಲೇಜ್ ಅವರ್ ಹಾಂ ಫಸ್ಟು ಹಂಗೆ ಹೇಳಿ ಹಂಗೆ ಎಲ್ಲ ಜಾಲಿ ಹೋಗ್ತಾ ಇದ್ದೀನಿ ಗೈಸ್ ಇವಾಗ ರೀತಿಯಾರೆ ಇದು ಗೈಸ್ ಇದು ಬೇಕು ಶೆಲ್ಟರ್ ಇರೋ ಸಕ್ಸಸ್ಫುಲಿ ಶರ್ಟ್ ಅರ್ಧ ಆಗಿದ್ದೀವಿ ಇಲ್ಲೇ ಇದ್ದಾರೆ ಬಾಯ್ಸ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ.